ಪ್ರಾಚೀನ ಮೆಸೊಪೊಟೋಮಿಯನ್ನರು ಹೊಸ ವರ್ಷದ 5ನೆಯ ದಿನದಂದು ತಮ್ಮ ಅರಸನಿಗೆ ಎಂತಹ ಗೌರವವನ್ನು ಸಲ್ಲಿಸುತ್ತಿದ್ದರು. ಹೊಸ ಕಿರೀಟ ಧಾರಣೆಯನ್ನ ಮಾಡಿಸುತ್ತಿದ್ದರು. ಕೆನ್ನೆಗೆ ಹೊಡೆದು ಕಿವಿಯನ್ನ ಹಿಂಡುತ್ತಿದ್ದರು. ಮೊದಲಿಗೆ 3ನೇ ತಂಡ ಬರೆದಿದ್ದಾರೆ. ಆಪ್ಷನ್ ಎ. ಒಬ್ಬರು ಹೇಳಿ. ಆಪ್ಷನ್ ಎ. ಆಪ್ಷನ್ ಎ ಅಂದರೆ ಹೊಸ ಕಿರೀಟ ಧಾರಣೆಯನ್ನ ಮಾಡಿಸ್ತಾ ಇದ್ರು ಅಂತ. ಉತ್ತರವನ್ನ ನೋಡು. ಸರಿಯಾದ ಉತ್ತರ ಕೆನ್ನೆಗೆ ಹೊಡೆದು ಕಿವಿಯನ್ನ ಹಿಂಡುತ್ತಾ ಇದ್ರು ಅನ್ನೋದು ಸರಿಯಾದ ಉತ್ತರ. ಆಶ್ಚರ್ಯ ಆಗುತ್ತೆ ನಮಗೆ. ರಾಜ ಅವನು. ಆದರೂ ಸಹ ಈ ದಿನದಂದು ಪ್ರತಿ ವರ್ಷ ಈ ಮೊದಲ ದಿನ ಅಂದರೆ 5ನೇ ದಿನ, 12 ದಿನ ನಡೀತಾ ಇರುವಾಗ 5ನೇ ದಿನದಂದು ವೇದಿಕೆಯ ಮೇಲೆ ಕರೆಸಿ ಎಲ್ಲ ಪ್ರಜೆಗಳ ಸಮ್ಮುಖದಲ್ಲಿ ಅವನು ಹಾಕ್ಕೊಂಡಿರ್ತಕ್ಕಂಥ ಕಿರೀಟ, ಒಳ್ಳೆಯ ಉಡುಪುಗಳು, ರಾಜ ಉಡುಪು ಏನಿತ್ತು ಎಲ್ಲವನ್ನು ತೆಗೆಸ್ಬಿಟ್ಟು ಸಾಮಾನ್ಯ ಮನುಷ್ಯನ ಹಾಗೆ ನಿಲ್ಲಬೇಕಾಗಿತ್ತು. ಆಗ ಕೆನ್ನೆಗೆ ಬಾರಿಸಿ ಅವನ ಕಿವಿಯನ್ನು ಹಿಂಡ್ತಾ ಇದ್ರಂತೆ ಪುರೋಹಿತರು. ಯಾಕೆ ಅಂದರೆ ರಾಜ್ಯಭಾರ ಮಾಡೋದು ಅಷ್ಟು ಸುಲಭ ಅಲ್ಲ. ಎಲ್ಲವನ್ನೂ ಸರಿಯಾದ ರೀತಿಯಲ್ಲಿ ತೀರ್ಮಾನ ತಗೊಂಡಿದ್ದೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಜನಿಗೆ ಒಂದು ತನ್ನನ್ನು ತಾನೇ ಹುಡುಕಿಕೊಳ್ಳುವ, ವಿಶ್ಲೇಷಣೆ ಮಾಡಿಕೊಳ್ಳೋದಕ್ಕೊಂದು ಅವಕಾಶ. ಏನಾದರೂ ತಪ್ಪುಗಳನ್ನು ಮಾಡಿದರೆ, ತೀರ್ಮಾನವನ್ನು ಸರಿಯಾಗಿ ತಗೊಳ್ಳದೇ ಇದ್ದರೆ ನಿನಗೆ ಶಿಕ್ಷೆ ಆಗಬೇಕಾಗಿತ್ತು, ಆಗ ಆಗಿರಲಿಲ್ಲ, ಈಗ ಕೊಡ್ತಾ ಇದ್ದೇವೆ. ಮುಂದಿನ ವರ್ಷ ಆದರೂ ನ್ಯಾಯ ನೀತಿ ಧರ್ಮದಿಂದ ರಾಜ್ಯಭಾರವನ್ನು ಮಾಡಬೇಕು ಅನ್ನೋ ಸಂದೇಶವನ್ನು ರಾಜನಿಗೂ ಕೊಡ್ತಾ ಇದ್ರಂತೆ ಮೆಸೊಪೊಟೋಮಿಯನ್ ಸಂಸ್ಕೃತಿಯಲ್ಲಿ.